ಜೂನ್ 2023ರಂದು ನಡೆಯಲಿರ್ತಕ್ಕಂಥ 16ನೇ ತಾರೀಕಿಗೆ ಹಿಂದಿ ಪೇಪರ್ ಇದೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋಣ. ಫಸ್ಟ್ ಕಾಶ್ಮೀರಿ ಸೇಬ್ ಪಾಠದಿಂದ ನೀವು ಯಾವೆಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ನೋಡ್ಕೊಂಡು ಹೋಗಬೇಕು. ಸೊ ಲಾಸ್ಟಿಗೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಕೊಂಡು ಹೋಗಿ. निम्नलिखित प्रश्न के उत्तर एक एक वाक्य में लिखिए. लेखक चीज़ें खरीदने कहाँ गए थे? लेखक को दुकान पर क्या नजर आया? लेखक का जी क्यों ललचा उठा? टोमेटो किसका आवश्यक अंग बन गया है? स्वाद में सेब किससे बढ़कर नहीं है? रोज़ एक सेब खाने से डॉक्टरों की ज़रूरत किसकी ज़रूरत नहीं होती? डॉक्टर से बचने के लिए हम क्या खाने को तैयार हो जाते हैं? लेखक चौक क्यों गए थे? ಸೊ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಒಂದು ವಾಕ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇತ್ತು. ಇನ್ನು 2-3 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ ಬರ್ಬೋದು ಅಂದ್ರೆ, आजकल शिक्षित समाज में किसके बारे में विचार किया जाता है? दुकानदार ने लेखक से क्या कहा? दुकानदार ने लेखक से सेब के बारे में क्या कहा? सेब की हालत के बारे में लिखिए. कश्मीरी सेब पाठ से आपको क्या सीख मिलती है? या कश्मीरी सेब पाठ का आशय दुकानदार ने अपने नौकर से क्या कहा? ಆಮೇಲೆ ಇವೆಲ್ಲ ಅನುರೂಪಗಳು ಏನಿದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. PDF ಅನ್ನು ಆಲ್ರೆಡಿ ಹಾಕಿದ್ದೀನಿ ಡ್ರೈವಲ್ಲಿ. ಸೊ ನೀವೆಲ್ಲರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಇದ್ರ ಬಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಹೋಗಿ. ಸೊ ಗಿಲ್ಲು ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು 1 ಅಂಕದ್ದು, ಆಮೇಲೆ 2-3 ಅಂಕದ್ದು ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ನಿಮಗೆ ಬಂದೇ ಬರ್ತವೆ. ಮುಂದೆ 4 ಅಂಕಕ್ಕೆ ಕಾರ್ಯಕಲಾಪ ಬರ್ಬೋದು. ಆಮೇಲೆ ಗಿಲ್ಲುಕ್ಕೆ ಪ್ರತಿ ಮಹಾದೇವ್ ವರ್ಮಾ ಜಿ ಕಿ ಮಮತಾನೂ ಕೂಡ ಬರ್ಬೋದು. ಅನುರೂಪತ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಈ ಪ್ಯಾರಾಗ್ರಾಫನ್ನು ಸಹಿತ 3 ಅಂಕಕ್ಕೆ ಬರ್ಬೋದು. ಇನ್ನು ಮೇರಾ ಬಚ್ಪನ್ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಇನ್ನು 2-3 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಸಹಿತ ಮೇರಾ ಬಚ್ಪನ್ ಪಾಠದ್ದು ಇಂಪಾರ್ಟೆಂಟ್. ಅಂದರೆ ಅಬ್ದುಲ್ कलाम जी का बचपन बहुत ही निश्चिंतता में या सादगी में बीतने के कारण लिखिए. अब्दुल कलाम के पिता के बारे में आप क्या समझते हैं? आशिया अम्मा अब्दुल कलाम को खाने में क्या क्या देती थी? जैनुल आबदीन नमाज की प्रासंगिकता के बारे में क्या कहते थे? नमाज के बारे में जैनुल आबदीन के क्या विचार है? अहमद जलालुद्दीन के बारे में आप क्या जानते हैं ಅಂತಕ್ಕಂಥ ಕ್ವಶನ್ಸ್ಗಳನ್ನ ಸಹಿತ ಕೂಡ ಏನಾಗ್ಬೋದು ಬರ್ಬೋದು. ಇನ್ನು ಇದು ಪಾಠದ ಅನುರೂಪತೆಗಳನ್ನು ನೋಡ್ಕೊಂಡು ಹೋಗಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದಾವೆ. ಇನ್ನು ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ 1 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು 6 ಇದ್ದಾವೆ. ಆಮೇಲೆ ಇವು 2-3 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ವಿಶೇಷವಾಗಿ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಮತ್ತು ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಅಂತಕ್ಕಂಥ ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಇದಾವೆ. ಇದರಲ್ಲಿ ಒಂದು ಕ್ವಶನ್ ಅಂತಲೂ ಕೂಡ ಬಂದೇ ಬರ್ತದೆ. ಆಮೇಲೆ ಅನುರೂಪತೆಗಳು ಸಹಿತ ಏನಾಗಿದ್ದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಬರೋದಾದರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಬರ್ತಕ್ಕಂಥದ್ದು 2-3 ಅಂಕದ ಇವೇ ಪ್ರಶ್ನೆಗಳು. ಇವು 6 ಇದಾವಲ್ಲ, ಇದರಲ್ಲಿ 1 ಅಂತರೂ ಕ್ವಶನ್ಸ್ ಏನಾಗ್ತದಪ್ಪ ಅಂದ್ರೆ ಗ್ಯಾರಂಟಿಯಾಗಿ ಬಂದೇ ಬರ್ತದೆ. ಸೊ ಚೆನ್ನಾಗಿ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಂಡು ಹೋಗಿ. ಸೊ ಮುಂದೆ ಇನ್ ಕೇಸ್ 4 ಅಂಕಕ್ಕೆ ಇಂಟರ್ನೆಟ್ನ ಲಾಭಗಳು ಮತ್ತು ಇಂಟರ್ನೆಟ್ನ ಹಾನಿಗಳು. ಓಕೆ, ಇಂಟರ್ನೆಟ್ ಯಾವ ಥರನಾಗಿ ಮನುಷ್ಯನ ಅವಿಭಾಜ್ಯದ ಅಂಗವಾಗಿದೆ ಅಂತಕ್ಕಂಥದ್ದನ್ನು ಕೂಡ ತಾವು ಏನು ಮಾಡಬೇಕಾಗ್ತದೆ, ಓದ್ಕೊಂಡು ಹೋಗಬೇಕಾಗ್ತದೆ. ಮತ್ತು ಇನ್ನು ಇಂಟರ್ನೆಟ್ ಪಾಠದಲ್ಲಿರ್ತಕ್ಕಂಥ ಯಾವೆಲ್ಲ ಅನುರೂಪದ ಕ್ವಶನ್ಸ್ಗಳು ಬರ್ಬೋದು ಅಂತಕ್ಕಂಥದ್ದು ಇದೆ. ಇನ್ನು ಇಮಾನ್ದಾರುಕೆ ಸಮ್ಮೇಳನ ಪಾಠ ಇದೆ, ಇದನ್ನು ಕೂಡ ನೋಡ್ಕೊಂಡು ಹೋಗಿ. ದುನಿಯಾ ಮೇ ಪಹಲಾ ಮಕಾನ್ ಪಾಠ ಇದೆ, ಈ ಪಾಠದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಇನ್ನು ರೋಬೋಟ್ ಕಥೆ ಇದೆ, ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ವಶನ್ಸು. ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ಥಿ ಅಂತಕ್ಕಂಥ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಅದ. ಇನ್ನು ಮಹಿಳಾಕ್ಕೆ ಸಾಹಸಗಾತ ಪಾಠ ನೋಡೋದಾದರೆ ವಿದ್ಯಾರ್ಥಿಗಳೇ 1 ಅಂಕದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಇವು 2-3 ವಾಕ್ಯದಲ್ಲಿ ಬರೀತಕ್ಕಂಥ ಪ್ರಶ್ನೆಗೆ ಉತ್ತರಗಳು ಇದ್ದಾವೆ. ಇನ್ನು 5-6 ವಾಕ್ಯದಲ್ಲಿ ಯಾವೆಲ್ಲ ಪ್ರಶ್ನೆಗೆ ಉತ್ತರವನ್ನು ಬರ್ಬೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಕೆಲವೊಂದು ಸಲ ಅನುವಾದ ಮಾಡಲಿಕ್ಕೂ ಕೂಡ ಏನು ಮಾಡ್ತಾರೆ, ಕೇಳ್ತಾರೆ. ಈ ವಾಕ್ಯಗಳು ಸಹಿತ ಇದ್ದಾವೆ. ಇದು ಕರ್ನಾಟಕ ಸಂಪದ ಪಾಠದಲ್ಲಿ ಬಹಳ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ. ಅಲ್ಲಿ ವಿಶೇಷವಾಗಿ ಪ್ರಾಕೃತಿಕ ಸೌಂದರ್ಯ, ಶಿಲ್ಪಕಲಾ, ವಾಸ್ತುಕಲಾ, ಆಮೇಲೆ ಸಾಹಿತ್ಯಕಾರಕ್ಕೆ ಇದೇನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅವೆಲ್ಲ ಇಲ್ಲಿದ್ದಾವೆ. ಇನ್ನು ಈ ಪಾಠದಲ್ಲಿ ಈ 1-2 ಪ್ಯಾರಾಗ್ರಾಫ್ಗಳನ್ನು 4 ಏನು ಮಾಡ್ಬೋದು, ಅನುವಾದಕ್ಕೂ ಸಹಿತನೂ ಕೂಡ ಕೊಡ್ಬೋದು. ಇನ್ನು ಬಾಲಶಕ್ತಿ ಪಾಠದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಹಿತನೂ ಕೂಡ ಇದ್ದಾವೆ. ಇನ್ನು ಈ ಪದ್ಯದಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋದಾದರೆ ಮಾತೃಭೂಮಿ ಪದ್ಯದಲ್ಲಿ 1 ಅಂಕದ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗಿ. ಇದ್ರ ಜೊತೆಗೆ ಈ 2 ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಪ್ರಾಕೃತಿಕ ಸೌಂದರ್ಯ ಮತ್ತು ಸ್ವರೂಪ. ಇವ ಏನಾಗ್ತಾವಪ್ಪ ಅಂದ್ರೆ ಭಾಳ ಸಾರಿ ಕ್ವಶನ್ಸ್ಗಳು ರಿಪೀಟ್ ಆಗ್ತಾವೆ. ಅಭಿನವ ಮನುಷ್ಯದಲ್ಲಿನೂ ಕೂಡ 1 ಅಂಕಕ್ಕೆ ಈ ಕ್ವಶನ್ಸ್ಗಳು ಬರ್ತಾವೆ. ಆಮೇಲೆ 2-3 ವಾಕ್ಯಕ್ಕೆ
ಸಹಿ ಪರಿಚಯವನ್ನು ನೋಡ್ಕೊಂಡು ಹೋಗಿ. ಆಮೇಲೆ ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ್ ಪುರುಷ ಆಸನ ಹತ್ರ ಆಶಯವನ್ನೇ ಕೇಳ್ತಾರೆ. ತುಳಸಿಕೆ ದೋಹೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಪ್ರತಿ ದೋಹಗಳದ್ದು ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಭಾವಾರ್ಥಗಳನ್ನೇ ಕೇಳ್ತಾರೆ. ಆಲ್ರೆಡಿ ದಯಾ ಧರ್ಮಕ ಮೂಲ ಹೇ ರಾಮನಾಮ ಮನಿ ದೀಪದರು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ನೋಡ್ಕೊಂಡು ಹೋಗಿ ಇವುಗಳನ್ನ. ಇನ್ನು ಸಮಯಕ್ಕೆ ಪಹಚಾನ್ ಪದ್ಯದಲ್ಲಿ ಒಂದೇ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದೇ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ, 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳು ಇವು. ಸೂರ್ಶ್ಯಾಮ್ ಪದ್ಯದ್ದು 1 ಅಂಕದ ಪ್ರಶ್ನೆಗಳು, 2-3 ಅಂಕದಲ್ಲಿ ಇಲ್ಲಿಂದ ಒಂದು ಕ್ವಶನ್ ಅಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು ನೆಕ್ಸ್ಟ್ ಕೋಶಿಶ್ ಕರ್ನೆ ವಾಲೋಕ್ಕೆ ಹಾರ್ ನೀವು ಒಳಗೆ ಇಷ್ಟು 4 ಸಾಲುಗಳನ್ನು ಬೈಪಟ್ ಮಾಡಿರಿ. ಇದೇ ಬರೆಯೋದಿದೆ, 4ಕ್ಕೆ 4 ಅಂಕಗಳನ್ನು ನಿಮಗೆ ಸಿಗ್ತಾವೆ. ಶನಿ ಸಬ್ಸೆ ಸುಂದರ ಗ್ರಹದಲ್ಲಿ ಪೂರಕ ವಾಚನದಲ್ಲಿ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ, 2 ಮಾರ್ಕ್ಸಿಗೆ ಕೇಳ್ತಾರೆ. ಇದು ಸತ್ಯಕ್ಕೆ ಮಹಿಮಾ ಪಾಠದ ಕ್ವಶನ್ಸು, ಇದು ನಾಗರಿಕೆ ಕರ್ತವ್ಯದ ಕ್ವಶನ್ಸು. ಇನ್ನು ಇವುಗಳಿಗೆ ನಾವೇನು ಮಾಡಿದ್ದಾರೆ, ಇಲ್ಲಿ ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನು ಹಾಕಿದ್ದಾರೆ. ಓಕೆ, ಸೊ ಫಸ್ಟಿಗೆ ನೀವೇನು ಕ್ವಶನ್ಸ್ ನೋಡಿರಲ್ಲ ಅವಕ್ಕೆಲ್ಲ ಆನ್ಸರ್ಸ್ಗಳಿದ್ದಾವೆ. ಇವುಗಳನ್ನು ತಾವೇನು ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಂಡು ಹೋಗಬೇಕು. ಇದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಸೊ ಡೌನ್ಲೋಡ್ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಅನುಕೂಲ ಆಗ್ತದೆ. ಸೊ ಮ್ಯಾಕ್ಸಿಮಮ್ ನೀವು ಏನಾಗ್ತೀರಪ್ಪ ಅಂತಂದ್ರೆ ಸ್ಕೋರ್ಗಳನ್ನು ಪಡಿತೀರಿ, ವಿಶೇಷವಾಗಿ ಪಾಸೇ ಆಗ್ತೀರಿ. ಏನೊಂದು 80 ಮಾರ್ಕ್ಸ್ ಪೇಪರ್ ಅದಲ್ಲ, ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರಂದ್ರೆ ನಿಮಗೆ ಖಂಡಿತವಾಗಿ ಒಂದು 60ರ ಮೇಲಿನ ಅಂಕಗಳು ಏನಾಗ್ತಾವಪ್ಪ ಅಂತಂದರೆ ಬೀಳ್ತಾವೆ. ಒಂದು ಚುಟ್ಟಿ ಪತ್ರವನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆ, ಸೊ ಚೆನ್ನಾಗಿ ಚುಟ್ಟಿ ಪತ್ರವನ್ನು ಬರೀತಕ್ಕಂಥದ್ದನ್ನು ನೋಡ್ಕೊಂಡ್ರೆ ನಿಮಗೆ 5 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಈಸಿಯಾಗಿ ಏನು ಮಾಡ್ತಾರೋ ಕೊಡ್ತಾರೆ. ಫಸ್ಟ್ ನೀವು ಮಾಡ್ತಕ್ಕಂಥ ಕೆಲಸನೇ ಅದೇ ಇದೆ, ಏನು ಸೊ PDF-ಗಳನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಓದ್ಕೊಂಡು ಹೋಗಿ. ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಇಲ್ಲಿನ ಅಂಕಗಳು ಬಂದೇ ಬರ್ತಾವೆ. ಸೊ ಇಲ್ಲಿಯವರೆಗೆ ಇಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಕಡೆಗೆ ಗ್ರಾಮರಲ್ಲಿನೂ ಕೂಡ ಇದ್ದಾವೆ, ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಹಾಕಿದ್ದಾರೆ, ಅವುಗಳನ್ನು ಸಹಿತನು ಎಂಡ್ವರೆಗೂ ಕೂಡ ನೋಡ್ಕೊಂಡು ಹೋಗಿ. ಸೊ ನಿಮಗೆ ಸ್ಕೋರ್ ಆಗೇ ಆಗ್ತದೆ. ವಿಡಿಯೋವನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ. ಏನಾದರೂ ಕಮೆಂಟ್ ಅನಿಸಿದ್ರೆ ತಾವುಗಳು ಏನು ಮಾಡ್ಬೋದು, ಕಮೆಂಟ್ ಸೆಷನ್ನಲ್ಲಿ ಕೊಡ್ಬೋದು. ಸೊ ಮತ್ತೆ ಲಾಸ್ಟ್ ಪೇಪರ್ ಮ್ಯಾಥಮೆಟಿಕ್ಸ್ ಪೇಪರ್ ಅದ, ಆ ಮ್ಯಾಥಮೆಟಿಕ್ಸ್ ಪೇಪರ್ನ ವಿಡಿಯೋದೊಂದಿಗೆ ಸಿಗ್ತೀನಿ. ಚೆನ್ನಾಗಿ ಬರೀರಿ, ಯಾಕಂದ್ರೆ ರೈಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಷ್ಟು ದುಂಡಾಗಿ ಬರೀತೀರಿ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ. ಯಾಕಂದರೆ ಪಾಸ್ ಆಗಬೇಕು, ಮತ್ತು ನೀವೆಲ್ಲರೂ ಕೂಡ PUಗೆ ಅಡ್ಮಿಷನ್ ತೊಗೊಳ್ಬೇಕು, ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ನೀವೇನಾಗಬೇಕಾಗ್ತದಪ್ಪ ಅಂತಂದರೆ ಚೆನ್ನಾಗಿ ಕಷ್ಟಪಟ್ಟು ಓದಲೇಬೇಕಾಗ್ತದೆ.